ನಮ್ಮದು ಬೋನಂತಾಯ ಫ್ಯಾಮಿಲಿ. ಬೋನಂತಾಯ ಹೆಸರು ಒಂದಡಿ ನಮಗೆ ಎರವಲ್ ಬಂದದ್ದು, ನಮ್ಮದೇ ಹೆಸರಲ್ಲ ಅದು. ನಾವು ಆ ಬೋನಂತಾಯಲ್ಲಿ ಬೋನಂತಾಯ ಅಂತ ಹೇಳುವವರ ಮನೆಗೆ ಹೋಗಿ ಕೂತವರು, ಅವರ ಮನೆಯನ್ನು ಪರ್ಚೇಸ್ ಮಾಡಿಯೋ ಅಥವಾ ಯಾವುದೋ ರೀತಿಯಲ್ಲಿ ನಾವು ಅಲ್ಲಿಗೆ ಹೋದವರು. ಅದು ಇಲ್ಲಿ ಕುಂಬಳೆಯಲ್ಲಿ ಬರ್ತದೆ. ಮುಜುಂಗಾವ್ ದೇವಸ್ಥಾನದ ಅನುವಂಶೀಯ ಅರ್ಚಕರಾಗಿ ನಾವು 6-7 ತಲೆಮಾರಿ ಮಾಡ್ತಾ ಬಂದು. ನಮ್ಮ ಅಜ್ಜಿ ಅಂದ್ರು 3 ಜನ, ನರಸಿಂಹ ಭಟ್, ಮಹಾಲಿಂಗ ಭಟ್ ಮತ್ತೆ ಕೃಷ್ಣ ಭಟ್. ಅವರ ಮಕ್ಕಳು. ನರಸಿಂಹ ಭಟ್ರಿಗೆ ಒಬ್ಬ ಮಗ, ಬಾಕಿ 2 ಜನ 3 ಜನ ಹುಡುಗಿಯರು. ಮಹಾಲಿಂಗ ಭಟ್ರಿಗೆ 3 ಜನ ಹುಡುಗರು, 2 ಜನ ಹುಡುಗಿಯರು. ಕೃಷ್ಣ ಭಟ್ರಿಗೆ ಒಬ್ಬ ಹುಡುಗ, 4 ಜನ ಹುಡುಗಿಯರು. ಇದು ಎಲ್ಲವೂ ನಮ್ಮ ಅಷ್ಟು ಕ್ಲೋಸ್ ನೆಟ್ ಫ್ಯಾಮಿಲಿ. ನಾವು ಸಪ್ರೇಟ್ ಆಗಿರ್ಲೇ ಇಲ್ಲ. 1943-44ರಲ್ಲಿ ಎರಡು ವಾರ ಆಗುವಾಗ ಅನಿವಾರ್ಯ ಕಾರಣವಾಗಿ ನಮ್ಮನ್ನು ಈ ಮಿಲಿಟರಿಯವರು, ಬ್ರಿಟಿಷ್ ಆರ್ಮಿ ನಮ್ಮನ್ನು, ನೀವು ಇಲ್ಲಿಂದ ಹೊರಗೆ ಹೋಗಿ ನೀವು ಸೇಫ್ ಜಾಗದಲ್ಲಿ ಇರಿ ಅಂತೇಳಿ ನಮ್ಮನ್ನು ಕಳಿಸಿದ್ರು. ನಮ್ಮ ಜಾಗವನ್ನೆಲ್ಲ ಅವರ ಕಸ್ಟಡಿ. ನಮ್ಮ ತೋಟ ಎಲ್ಲ ಇತ್ತು, ದೇವಸ್ಥಾನದ ಪೂಜೆ ಕೂಡ ಆ ಟೈಮ್ನಲ್ಲಿ ನಿತ್ಯ ಹೋಯ್ತು ಅಂತೇಳಿ ಹೇಳ್ಬೋದು. ಹಾಗೆ 1927ರಲ್ಲಿ ಫಸ್ಟ್ ವರ್ಲ್ಡ್ ವಾರ್ನ ಟೈಮಲ್ಲಿ ನಮ್ಮ ದೊಡ್ಡಪ್ಪ ಪುತ್ತೂರಲ್ಲಿ ಬಂದು ಸೆಟ್ಲ್ ಆದರು. ಡಾಕ್ಟರ್ ಆಗಿದ್ರು, MBBS ಡಾಕ್ಟರ್. ಅವರೊಟ್ಟಿಗೆ ನನ್ನ ತಂದೆಯವರು ಬಂದಿದ್ದರು. ತಂದೆಯವರು ಅವರ ಜೊತೆಗೆ ಸಹಾಯಕರಾಗಿ, ಡಾಕ್ಟರ್ಗೆ ಸಹಾಯಕರಾಗಿ, ಆಮೇಲೆ 46ನೇ ಇಸವಿಯಲ್ಲಿ ನಮಗೆ ವರ್ಲ್ಡ್ ವಾರ್ ಎಲ್ಲ ಮುಗಿದ ನಂತರ ಈ ಬ್ರಿಟಿಷ್ ಗೌರ್ಮೆಂಟು ನಮಗೆ ಒಂದಿಷ್ಟು ಕಾಂಪನ್ಸೇಷನ್ ಅಂತ ಕೊಟ್ಟಿತ್ತು. ಆ ದುಡ್ಡಿನಲ್ಲಿ ಬಲ್ನಾಡು ಮತ್ತು ಪುತ್ತೂರಿನ ಈಗ ಬೋನಂತಾಯ ಆಸ್ಪತ್ರೆ ಇರುವ ಜಾಗವನ್ನು ನಾವು ನಟ್ಟೋಜಿ ಫ್ಯಾಮಿಲಿಯಿಂದ ಪರ್ಚೇಸ್ ಮಾಡಿತ್ತು. ಅದರಲ್ಲಿ ನನ್ನ ತಂದೆ ಬಲ್ನಾಡಲ್ಲಿ ಕೃಷಿ ಮಾಡ್ತಾ ಇದ್ರು. ನಾನು ಪುತ್ತೂರಲ್ಲಿ ಹುಟ್ಟಿದವ, ಬಲ್ನಾಡಲ್ಲಿ ಬೆಳೆದವ. ನಮ್ಮ ಇದು ಜಾಯಿಂಟ್ ಫ್ಯಾಮಿಲಿ ಎಲ್ಲಿವರೆಗೆ ಬಂತು ಅಂದರೆ 1972 ನಮ್ಮ ದೊಡ್ಡಪ್ಪ ಬೋನಂತಾಯ ಕೃಷ್ಣ ಭಟ್ರು ತೀರಿಯವರೆಗೂ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿ ಇದ್ದವರು. ಆಗ ನಾವು ಒಬ್ಬರು ನಮ್ಮ ಚಿಕ್ಕಪ್ಪ ಮೈಸೂರಲ್ಲಿ ಸೆಟ್ಲ್ ಆದರು, ಮತ್ತೆ ಒಬ್ಬರು ಅಲ್ಲಿಯೇ ಕುಂಬಳೆಯಲ್ಲೇ ಉಳಿದ್ರು. ಮತ್ತೆ ಇಲ್ಲಿ ನನ್ನ ತಂದೆ, ನನ್ನ ಚಿಕ್ಕಪ್ಪ ಒಬ್ರು, ಮತ್ತೆ ಅದೇ ಕೃಷ್ಣ ಭಟ್ರು, ಇಷ್ಟು ಜನ 3 ಇಲ್ಲಿ ಪುತ್ತೂರಲ್ಲಿ ಉಳಿದ್ರು. ಅದು ಈಗ ನಮ್ಮ ಬೋನಂತಾಯ ಫ್ಯಾಮಿಲಿ ಹೆಚ್ಚಿನವರೆಲ್ಲ ಅಮೆರಿಕಕ್ಕೆ ಮೈಗ್ರೇಟ್ ಆಗಿದ್ದಾರೆ. ಇಲ್ಲಿ ಕೆಲವೇ ಜನ ಇದ್ದೇವೆ ಅಷ್ಟೇ. ಈಗ ಪುತ್ತೂರಿಗೆ ಪ್ರಾಮಿನೆಂಟ್ ಆಗಿ ನಾನು ಮತ್ತೆ ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ ಇದ್ದಾರೆ, ಇನ್ನೂ ಇದ್ದಾರೆ, 96-97 ವರ್ಷದವರು, ವೆಂಕಟಕೃಷ್ಣ ಅಂತೇಳಿ. ಉಳಿದವರು ಯಾರೂ ಇಲ್ಲಿ ಇಲ್ಲ. ನನಗೆ 2 ಜನ ಗಂಡು ಮಕ್ಕಳು, ಮೊಮ್ಮಕ್ಕಳು. ದೊಡ್ಡವನಿಗೆ 1 ಹೆಣ್ಣು 1 ಗಂಡು, ಸಣ್ಣವನಿಗೆ 3 ಜನ ಹೆಣ್ಣು. ಹಾಗೆ ನಮ್ಮಲ್ಲಿ ಈ ನನ್ನ ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ನಾವು ಒಟ್ಟು 11 ಜನ ಆಗ್ತದೆ ಆ ಲೆಕ್ಕ ಹಿಡಿದ್ರೆ. ಈಗ ನಮ್ಮ ಕುಟುಂಬ ನಡೀತಾ ಇದೆ. ನನ್ನ ತಂದೆಗೆ 6 ಜನ ಮಕ್ಕಳು. 6 ಜನರಲ್ಲಿ ನಾನು 3ನೇವ. ದೊಡ್ಡಣ್ಣ ಇಂಜಿನಿಯರು, 2ನೇವರು ಬಯೋಸೈನ್ಸ್ ಲೆಕ್ಚರರು, 3ನೇವ ನಾನು BSc ಅಲ್ಲಿ ಮಾಡಿದವ. ನಾನು ಸ್ವಂತ ಉದ್ಯೋಗವನ್ನೇ ಬಯಸಿದೆ. ನನ್ನ ತಮ್ಮ ಬ್ಯಾಂಕಲ್ಲಿದ್ದ, BCom ಮಾಡಿದವ. ಅದನ್ನು ಬಿಟ್ಟು ಸ್ವಂತ ಉದ್ಯೋಗ ಬೆಂಗಳೂರಲ್ಲಿ ಏನೋ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಡಾಕ್ಟರ್ ಆಗಿದ್ದ, ಅವರು ಕಳೆದ ವರ್ಷ ಕೊರೋನಾ ಟೈಮಲ್ಲಿ ಲಂಗ್ಸ್ ಫೇಲ್ ಆಗಿ ತೀರಿದ್ದಾನೆ. ಸಣ್ಣವ ಕೃಷಿಯಲ್ಲಿ ಉತ್ತಮ ಇದರಲ್ಲಿ ಮಾಡ್ತಾ ಇದ್ದಾನೆ. ನಮ್ಮ ಯಾವುದು ಆನ್ಸಿಸ್ಟ್ರಲ್ ಆಗಿ ಬಂದ ಪ್ರಾಪರ್ಟಿ ಬಲ್ನಾಡಲ್ಲಿ ಒಂದು 10 ಎಕರೆಯಲ್ಲಿ ಅವನೇ ಕೃಷಿ ಮಾಡ್ತಾ ಇದ್ದಾನೆ. ಇದರಲ್ಲಿ ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ನಾವು 6 ಜನ ಈಗ 10 ಎಕರೆ ಜಾಗವನ್ನು ಡಿವೈಡ್ ಮಾಡ್ಕೊಂಡಿದ್ರೆ ಎಷ್ಟು ಬರ್ತಿತ್ತು? 1-2 ಎಕರೆ ಕೂಡ ಬರ್ತಾ ಇರಲಿಲ್ಲ. ಏನು ಮಾಡಿದೆವು ಅಂತ ಹೇಳಿದರೆ, ಸುಮಾರು 1996-97ರಲ್ಲಿ ನನ್ನ ಅಣ್ಣನ ಮಗಳಿಗೆ ಮದುವೆ ಆಗುವಾಗ ನಾವು ಒಂದು ನಿಶ್ಚಯ ಮಾಡಿದೆವು, ಇನ್ನು ನಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾ ಉಂಟು, ಇವತ್ತೇ ನಾವು ಡಿಸೈಡ್ ಮಾಡುವ ಅಂತೇಳಿ ಆ ಫ್ಯಾಮಿಲಿ ಪ್ರಾಪರ್ಟಿಯನ್ನು ಪೂರ ತಮ್ಮನ ಹೆಸರಿಗೆ ಸ್ವಂತ ಇಚ್ಛೆಯಿಂದ 6 ಜನವು ಸೇರಿಕೊಂಡು, 5 ಜನ ನಾವು, ಅವ ಒಬ್ಬ ಸೇರಿಕೊಂಡು ಅವನಿಗೆ ಅಂತೇಳಿ ವ್ಯವಸ್ಥಾಪತ್ರ ಮಾಡಿಕೊಟ್ಟಿದ್ದೇವೆ. ಇವತ್ತು ಅವ ಸುಮಾರು ಅವಾರ್ಡನ್ನು ತಗೊಳ್ತಾ ಇದ್ದಾನೆ. ತಾಲೂಕು ಮಟ್ಟದ್ದು ಅಥವಾ ರಾಜ್ಯ ಮಟ್ಟದ್ದು ಅಥವಾ ಇನ್ನೊಂದು ಅವಾರ್ಡ್ ತಗೊಂಡು ಸ್ವಂತ ಇದು ಮಾಡಿ ಕರೆಂಟ್ ತಯಾರು ಮಾಡ್ತಾನೆ, ನೀರಿನ ಹೊಂಡಗಳು, ಅದ್ಭುತ ಕೃಷಿ ಮಾಡ್ತಾ ಇದ್ದಾನೆ. ನಾವು ಅವನಿಗೆ ಸಪೋರ್ಟ್ ಆಗಿ ನಿಂತಿದ್ದೆವು, ಅವ ನಮಗೆ ಸಪೋರ್ಟ್ ಆಗಿದ್ದಾನೆ ಇವತ್ತು. ಹಾಗೆ ನಮ್ಮ ಫ್ಯಾಮಿಲಿಯ ಒಂದು, ನಾನು ಹೆಮ್ಮೆಯಿಂದ ಹೇಳಿಕೊಡ್ತೇನೆ, ನಮ್ಮ ಫ್ಯಾಮಿಲಿ ಒಂದು ಮಾಡೆಲ್ ಫ್ಯಾಮಿಲಿ.